ಈಗ ಅಪ್ಪುಗೆ ನಾವು ಫ್ರೆಂಚ್ ಫ್ರೈಸ್ ಮಾಡ್ತಾ ಇದೀವಿ. ನೈಟೆಲ್ಲ ಆಟ ಆಡೋ ಬೆಳಗ್ಗೆ ಮಲ್ಕೋ. ಕೇಳಿಸ್ತಿಲ್ಲ ನೋಡಿ, ಎಲ್ಲ ರೆಡಿ ಆಗಿದೆ. ಈ ಕಡೆ ಬನ್ನಿ ಸ್ವಾಮಿ. ಅಯ್ಯಪ್ಪ 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 ಅಯ್ಯಪ್ಪ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಟುಡೇ ವ್ಲಾಗ್ ಏನಾಗಿದೆ ಅಂದರೆ, ಇವತ್ತು ಸಂಜು ಬಂದು ಅಯ್ಯಪ್ಪ ಸ್ವಾಮಿ ಆ್ಯಕ್ಚುಲಿ ಮೊನ್ನೆನೇ ಮಾಲೆ ಹಾಕಿದ್ದಾರೆ. ಮೊನ್ನೆ ಅಲ್ಲ, ಇದು ಗುರುವಾರ ಶುಕ್ರವಾರ ನೆನ್ನೆ ಹಾಕಿದ್ದಾರೆ. ಸೊ ಇವತ್ತು ಬಂದು ಅವರು ಟೆಂಪಲ್ಗೆ ಹೋಗ್ತಿದ್ದಾರೆ. ಅಂದರೆ ಶಬರಿಮಲೆಗೆ ಹೋಯ್ತಲ್ಲ, ಜಸ್ಟ್ ಟೆಂಪಲ್ಗೆ ಹೋಗಿ ಇವತ್ತು ಅಲ್ಲೇ ಇದ್ದು ನಾಳೆ ಅವರು ಇದಕ್ಕೆ ಹೋಗ್ತಿದ್ದಾರೆ ಶಬರಿಮಲೆಗೆ. ಇವತ್ತು ಅವ್ರಿಗೆ ಮನೆಗೆ ಬಂದು ದೀಪ ಹಚ್ಬಿಟ್ಟು ಇವತ್ತು ಟೆಂಪಲ್ ಕರ್ಕೊಂಡು ಹೋಗ್ತಾರೆ. ಸೊ ಇಷ್ಟು ಒಂದು ವೀಕಿಂದ ಅಂತೂ ನನಗೆ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ ಕೆಲಸ ಇತ್ತು. ಸೊ ಅದರಿಂದ ಮಿನಿ ವ್ಲಾಗ್ ಇನ್ನೊಂದು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೋಮ್ ಟೂರ್ ಎಲ್ಲ ಕೊಟ್ಟಾನು ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಮನೆಯೆಲ್ಲ ಡೆಕೋರೇಷನ್ ರೆಡಿ ಮಾಡ್ತಿದ್ದೀನಿ. ಸೊ ಅದರಿಂದ ಇವತ್ತು ಅದೇ ನಮ್ಮದು ವ್ಲಾಗ್ ಆಗಿದೆ. ನಾನು ನಿಮ್ಗೆ ತೋರಿಸ್ತೀನಿ. ಅವ್ರು ಇವಾಗ ಮಾರ್ಕೆಟ್ಗೆ ಹೋಗಿದ್ದಾರೆ, ಮಾರ್ನಿಂಗ್ ಎದ್ದು ಮಾರ್ಕೆಟ್ಗೆ ಹೋದ್ರು. ಈಗ ನಾನು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಎದ್ದು ನಾಷ್ಟ ಮಾಡಿದೆ, ಉಪ್ಪಿಟ್ಟು ಮಾಡಿದ್ದೆ, ನಾಷ್ಟ ಮಾಡಿಕೊಂಡು ಇವಾಗ ಎಲ್ಲ ಕ್ಲೀನಿಂಗ್ ಆಗಿದೆ ಆಲ್ಮೋಸ್ಟು. ಅಂದರೆ ಡೈಲಿ ಮನೆ ಒರೆಸಿ ಪೂಜೆ ಮಾಡಬೇಕಲ್ಲ, ಡೈಲಿ ಮಾಲೆ ಹಾಕಿದ್ದಾರೆ ಅಂದ್ಬಿಟ್ಟು ಮನೆ ಒರೆಸಿ ಪೂಜೆ ಮಾಡಬೇಕಲ್ಲ. ಸೊ ಅದರಿಂದ ಇವಾಗ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದೀನಿ. ಕ್ಲೀನಿಂಗ್ ಎಲ್ಲ ಮಾಡಿ ನೋಡಿ, ಇವಾಗ ಕಸ ಗುಡಿಸ್ಕೊಂಡು ಮನೆ ಒರೆಸ್ಬೇಕು. ಡೈಲಿ ಮನೆ ಒರೆಸ್ತಾ ಇದ್ದೀನಿ ನಾನು. ಮನೆ ಒರೆಸ್ಬಿಟ್ಟು ಕಸ ಗುಡಿಸಿ ಮನೆ ಒರೆಸಿ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಡ್ಬೇಕು, ಮಾಡಿಕ್ಬೇಕು ಅವ್ರು ಬರೋಷ್ಟರಲ್ಲಿ. ಇವತ್ತು ಹೊರಟ್ರೆ ನಾಳೆ ಶಬರಿಮಲೆ, ನಾಳೆ ಇಡುಮುಡಿ ಇದೆ ಅವ್ರಿಗೆ. ನಾಳೆ ಅಲ್ಲಿ ಟೆಂಪಲ್ ಹತ್ರನೇ ಹೋಗೋದು. ನಾನು ಅದು ಕೂಡ ಒಂದು ವ್ಲಾಗ್ ಮಾಡಾಕ್ತೀನಿ. ನಾಳೆ ಇಡುಮುಡಿಯಾಗಿ ಶಬರಿಮಲೆಗೆ ಹೊರಟ್ರೆ ಅವರು ಮೋಸ್ಟ್ಲಿ ಮಂಗಳವಾರ ಇಲ್ಲ ಬುಧವಾರ ಬರ್ತಾರೆ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರೆ, ಅಂದರೆ ಇವಾಗ ಜಸ್ಟು ರೂಮ್ ಸ್ವಲ್ಪ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒರೆಸಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಡನ್. ನಮ್ಮ ಮನೇಲಿ ಎಷ್ಟೇ ಕೆಲಸ ಮಾಡಿದ್ರು, ನಮ್ಮ ಮನೇಲಿ 3 ಮಕ್ಕಳಿದಾವಲ್ಲ, ಒಂದು ನನ್ನ ಮಗ ಅಪ್ಪು, ಇನ್ನೊಬ್ಬ ಲಕ್ಕಿ, ಇನ್ನೊಬ್ಬ ಚಾರ್ಲಿ. ನೋಡಿ ಇಷ್ಟು ಗಲೀಜು. ಚಾರು ಏನಿ ನೋಡಿ, ಇದು ಫಿಶ್ ಟ್ಯಾಂಕ್ ಹೊಸ ತಂದಿದ್ದೀವಿ, ಕಚ್ಚಿ ಬಿಸಾಕವನೆ ಇವನೇ. ಇದು ಮಾಡಿರೋದು ಇವನೇ ಕಳ್ಳ. ಬರ ಇದೆ, ಏನು ಮನೆ ಇದು ನೋಡ್ರಿ ಹಿಂಗೆ ಮಾಡ್ತಾನೆ. ಎಷ್ಟು ಕ್ಲೀನ್ ಮಾಡೋದು? ಏಯ್ ಬರ ಇಲ್ಲಿ, ನೀನು ನೈಸ್ ಮಾಡಬೇಡ ನೀನು. ನೋಡಿ ಪಾರ್ಸಲ್ ಡಬ್ಬ ಬರೋಂಗಿಲ್ಲ, ಸುಮ್ಮೀರು. ಪಾರ್ಸಲ್ ಡಬ್ಬ ಬರೋಂಗಿಲ್ಲ, ಎಲ್ಲ ಕಚ್ಚಿ ಬಿಸಾಕ್ತವೆ. ನೋಡಿ ಮನೆಯೆಲ್ಲ ಗಲೀಜು ಮಾಡೋದೇ ಇವನೇ. ಇವನು ಇನ್ನೊಬ್ಬ ಅವನೇ ಕಳ್ಳ, ದೊಡ್ಡ ಕಳ್ಳ ಲಕ್ಕಿ. ದೊಡ್ಡ ಕಳ್ಳ ಇವಾಗ ಎಲ್ಲಿರ್ತಾನೆ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಬಾಲ್ಕನಿ ಹತ್ರ ಎಲ್ಲ ಅವಾಗವಾಗ ಗಲೀಜು ಆಯ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ನಮ್ಮದು ಮರ ಇದೆಯಲ್ಲ ಮನೆ ಹತ್ರ, ಅದರಿಂದ ಎಲೆ ಎಲ್ಲ ಬೀಳ್ತಾ ಇರುತ್ತೆ. ಇವಾಗ ಇಲ್ಲೂ ಕಸ ಗುಡಿಸ್ಕೊಬೇಕು. ಕಸ ಎಲ್ಲ ಗುಡಿಸಿ ಗೈಸ್, ನಂದು ವ್ಯಾನಿಟಿ ಟೇಬಲ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಯಾರಿಗಾರು ನನ್ನ ವ್ಯಾನಿಟಿ ಟೇಬಲ್ ಟೂರ್ ಬೇಕಂದರೆ ಕಮೆಂಟ್ ಮಾಡಿ, ಅದು ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡಾಕ್ತೀನಿ. ನೋಡಿ ಇದು ಮಾಡೋಕ್ಕೆ ತರಲೆ ಅಂದರೆ ಗೈಸ್. ಇವಾಗ ನಾನು ನಿಮಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಬಾಯ್. ಈಗ ಅಪ್ಪುಗೆ ನಾವು ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೀವಿ. ಮನೆಯೆಲ್ಲ ಕ್ಲೀನ್ ಆಯಿತು, ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಈಗ ಅಪ್ಪು ಫ್ರೆಂಚ್ ಫ್ರೈಸ್ ಕೇಳ್ದ. ರೈಸ್ಗೆ ಇಟ್ಬಿಟ್ಟು ರಸಮ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಅಪ್ಪು ಅವ್ರಿಗೆ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ, ಹಂಗೆ ನನಗೂ ಹೊಟ್ಟೆ ಹಸಿತಾಯಿತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ದೆ. ಸೊ ಇವಾಗ ಮಧ್ಯಾಹ್ನ ಮತ್ತೆ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ, ಅದಕ್ಕೆ ಅನ್ನ ರಸಮ್ ಮಾಡ್ತಾಯಿದ್ದೀನಿ. ಸಂಜೋರಿನ ಅಲ್ಲೇ ಇದ್ದಾರೆ, ಅದಕ್ಕೆ ಹೋಗ್ಬಿಟ್ಟು ನಮ್ಮ ಅಮ್ಮಗೆ ಸ್ವಲ್ಪ ಹುಷಾರಿಲ್ಲ ಬಂತೆ. ಅದಕ್ಕೆ ಗಾಡಿ ಬೇರೆ ಇಲ್ಲ, ಇಲ್ಲಿ ನಾನೇ ಹೋಗೋಣ ಅಂದರೆ ಅದಕ್ಕೆ ಕಾರ್ತಿಕ್ ಬರೋಕ್ಕೆ ಹೇಳಿದ್ದೀನಿ. ಅವ್ರು ಬಂದ ತಕ್ಷಣ ನಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಸ್ವಾಮಿ ಅವ್ರು ಬೇರೆ, ಸಂಜೂರು ಬೇರೆ ಸಾಯಂಕಾಲ ಅವ್ರು ಬರೋದು ಲೇಟ್ ಆಗುತ್ತೆ. ಅವ್ರು ಬಂದ್ಮೇಲೆ ಅವ್ರು ಟೆಂಪಲ್ಗೆ ಹೋಗ್ತಾರೆ.
ಹೌದಾ, ಓಕೆ. ಈಗ ಫ್ರೆಂಚ್ ಫ್ರೈಸ್ ಮಾಡಿಬಿಟ್ಟು ಅಡುಗೆ ಮಾಡ್ಬಿಡ್ತೀನಿ ಅವ್ರು ಬರೋಷ್ಟಲ್ಲಿ. ಮಾಡಿಬಿಟ್ರೆ ಏನು ಕೆಲಸ ಇಲ್ಲ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿನ ಒಣಗಾಕ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ ತೊಳ್ಕೊಂಬಿಟ್ರೆ ಫಿನಿಶ್. ಸೊ ಆಮೇಲೆ ಫ್ರೆಂಚ್ ಫ್ರೈಸ್ ಮಾಡೋದೆಲ್ಲ ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ. ಅಲ್ಲಮ್ಮ ಹತ್ತಿಕೊಂಡು ಮನೆಗೊಂದು ಎಲ್ಲಿ ಕೊಡ್ತಾ ಇದೆಯಾ? ನನಗೆ ನಿಂಗೆ ಎಷ್ಟಿಷ್ಟ? ನಾನಂದ್ರೆ ನಿಂಗೆ ಎಷ್ಟಿಷ್ಟ? ಬಂಗಾರ ಇದು, ಬಂಗಾರು. ಅಪ್ಪಮ್ಮ ಐ ಲವ್ ಯು. ಗೈಸ್ ಫ್ರೆಂಚ್ ಫ್ರೈಸ್ ರೆಡಿ ಆಗೈತೆ. ಅಪ್ಪು ಖುಷಿ ನೋಡಿ ಕುಚ. ಸೊ ಇದು ಅಪ್ಪುಗೆ, ನಂದು ಬಂದು ತೋರಿಸ್ತೀನಿ ಬನ್ನಿ. ಇದು ನನಗೆ ಫ್ರೆಂಚ್ ಫ್ರೈಸ್ ಸಕ್ಕತ್ತಾಗೈತೆ ಗೈಸ್, ನಂಗೆ ತುಂಬ ಇಷ್ಟ. ಸೊ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಶರಣಮ್ ಹೇಳಿ. ಬಂದಿದ್ದಾರೆ ಇವಾಗ, ಜಸ್ಟ್ ಬಂದರು. ನೋಡೋಣ ಎಷ್ಟು ಗಂಟೆಗೆ ಹೊರಡೋದು ನೀವು? 7-8 ಗಂಟೆಗೆ ಹೊರಡ್ತಾರಂತೆ. ಹೊರಟ್ಬಿಟ್ಟು ದೇವಸ್ಥಾನದಲ್ಲಿ ಮಲ್ಕೊಂಡು ನಾಳೆ ಇಡುಮುಡಿ. ಓನು ಮಗನೇ, ಇವ್ರು ದೇವ್ರ ಮನೆ ಕ್ಲೀನ್ ಮಾಡ್ಕೊತಾವ್ರೆ ಪೂಜೆ ಮಾಡೋಕ್ಕೆ. ನಾನು ಕೂತ್ಕೊಂಡಿದ್ದೀನಿ, ತಲೆ ಸಿಕ್ಕಾಪಟ್ಟೆ ನೋವ್ತೈತೆ ಅಂದ್ಬಿಟ್ಟು. ಈಗ ಬಂದು ಪೂಜೆ ಮಾಡಿ ಪಾದ ಪೂಜೆ ಎಲ್ಲ ಮಾಡಿ ಕರ್ಕೊಂಡಿದ್ದಾರೆ ಅವ್ರನ್ನ. ಚಾರು ಚಾರು ಚಾರ್ ಓಯ್ ಬಿಡ್ಡ, ನೈಟೆಲ್ಲ ಆಟ ಆಡೋದು, ಬೆಳಗ್ಗೆ ಮಲ್ಕೊಳ್ಳೋದು. ಎಲ್ಲ ಹೇಳಿ ಎದೋಳ ಗೆಟಪ್ ಗೆಟಪ್. ನೈಟೆಲ್ಲ ಆಟ ಆಡೋ, ಬೆಳಗ್ಗೆ ಮಲ್ಕೋ. ಕೇಳಿಸ್ರಂಗೆ ಮಲ್ಕೊಳ್ಳೋದು ಕಳ್ಳಂತರ. ಸ್ಟುಪ್ಪಿ ಚಾರು ಚಾರು ಮಗನ ಎಷ್ಟು ಕ್ಯೂಟಾಗಿ ಮಲ್ಕೊತೀನಿ ನಾನು. ಹೂವು ಹಾಕೋತವ್ರು ಇವಾಗ. ತುಳಸಿ ತಂದ್ರ ಜಾಸ್ತಿ ತಂದ್ಬಿಟ್ಟಿದ್ದೀರಾ? ನಮ್ಮ ಪ್ರಭು ಬೇಕಲ್ಲ. ಗೋವಿಂದಗೆ. ಇಬ್ರಿಗೂ ಹಾಕ್ತವ್ರೆ ತುಳಸಿನ. ಇಬ್ರಿಗೂ ತುಳಸಿ. ಇಬ್ರಿಗೂ ಇಷ್ಟ. ಇವ್ರು ನೋಡಿ ಇವ್ರು ನೋಡ್ತಾವ್ರೆ ಡೀಪ್ ಆಗಿ ನೀವು ಮಾಡ್ತಾರೋದ್ನ. ಇಲ್ಲ ಸ್ವಾಮಿ, ನಾವು ನೆಕ್ಸ್ಟ್ ಟೈಮ್ ಮಾಡ್ಬೇಕಾರೆ ನಾವು ನೋಡ್ತೀವಿ. ಅದಕ್ಕೆ ಕಲ್ತ್ಕೊಂತ ಇದ್ದೀರಾ? ಅಷ್ಟೇ ಸ್ವಾಮಿ, ಅಷ್ಟೇ. ಒಳ್ಳೇದಾಗ್ಲಿ. ಎಲ್ಲ ನೋಡಿ ಕಲಿಯೋದು ಸ್ವಾಮಿ, ಅದು ಇಷ್ಟನೇ ಕಲ್ತ್ಕೊಂಡು. ನಿಜ ನಿಜ. ಹಂಗೆ ಮೇಲೆ ಸಿಕ್ಸಿ ಹಂಗಲ್ಲ, ಮಧ್ಯಕ್ಕೆ ಇದೆ ನೋಡಿ, ಮಧ್ಯದಲ್ಲಿ ಸೆಂಟ್ರಲ್ ಗ್ಯಾಪ್ ಐತೆ ನೋಡ್ರಿ, ಆ ಥರದ ಸಿಕ್ಸಿ ಸಂದಿಗೆ. ಇಲ್ಲಿ ಮಧ್ಯ ಹಿಂಗೈತಲ್ಲ ನಾಮ, ಅದ್ರ ಮಧ್ಯ ಅದ್ರ ಒಳಗಡೆ ಸಿಕ್ಸಿ, ಒಳಗಡೆ ಅದ್ರ ಪಕ್ಕ ಈ ಕಡೆ ಮುಂದೆ ಹಾಂ ಅಲ್ಲೇ ಸಿಕ್ಸಿ, ಈ ಕಡೆ ಅಲ್ಲೇ ಸಿಕ್ಸಿ. ಎಲ್ಲ ನೋಡಿ ಎಲ್ಲ ರೆಡಿ ಆಗಿದೆ. ಈ ಕಡೆ ಬನ್ನಿ ಸ್ವಾಮಿ. ಇದು ಅವ್ರದ್ದು ಜೀವನ್ ಸ್ವಾಮಿದು, ಮತ್ತು ಇವ್ರದ್ದು ಇಡುಮುಡಿ ಬ್ಯಾಗು. ಅವ್ರದ್ದು ಇಡುಮುಡಿ ಬ್ಯಾಗ್ ಇದು. ನದಿಯವ್ರಿಗೆಲ್ಲ ಅಲಂಕಾರ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಪಾದ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಸೂಪರಾಗಿ ಮಾಡಿದ್ದೀರಾ, ಥ್ಯಾಂಕ್ಸ್. ಧನ್ಯವಾದಗಳು ಅನ್ಬೇಕು ನೀವು. ಮನೆಯೆಲ್ಲ ಕ್ಲೀನ್ ಮಾಡಿದೆ ಆಯ್ತು, ಅಡುಗೆ ಮನೆ ಪಾತ್ರೆ ತೊಳ್ದಾಕ್ಬಿಟ್ಟಿದ್ದೀನಿ. ಬಂದಿದ್ದಂಗೆ ಪಾದ ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. ನೋಡಿ ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ದೀಪ ಎಲ್ಲ ರೆಡಿ ಹೊಡೆದು ಎಲ್ಲ ಅಡಿಕೆ ಎಲ್ಲ ಇಟ್ಟು ತೆಂಗಿನಕಾಯಿ ಎಲ್ಲ ಹೊಡೆದು ಕ್ಲೀನಾಗಿ ಅಚ್ಚುಕಟ್ಟಾಗಿ ರೆಡಿ ಮಾಡೋರೆ. ಸೂಪರಾಗಿ ಮಾಡೋರೆ. ನಾನು ಇವಾಗ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಕುತ್ಕೊಬೇಕು. ಬೈ ಬಾಯ್. ಸಾಗ ಮಾಡೋಣ. ಟೊಮೊಟೊ ಬಾತ್ ರೆಡಿ ಮಾಡ್ಕೊತಾ ಇದ್ದೀನಿ. ಹೇಳ, ಏನು ಕಿಸಿತಾ ಇದೆಯಾ? ಹಾಂ ಕಿಸಿತಾನೇನು ಕೇಳಮ್ಮ ಅಂದು.
ಇವಾಗ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗಿದೆ. ಮಾಡಿಬಿಟ್ಟು ಅವ್ರು ಬಂದ ತಕ್ಷಣ ಊಟ ಕೊಟ್ಟು ಕಳಿಸಿ, ಪೂಜೆ ಮಾಡಿದ ತಕ್ಷಣ ಊಟ ಕೊಟ್ಟು ಕಳಿಸ್ಬಿಡ್ತೀನಿ. ಇಲ್ಲೇ ತಿಂದರೆ ಇಲ್ಲೇ ತಿನ್ಕೊಂಡು ಹೋಗ್ತಾರೆ. ನೋಡೋಣ ಬನ್ನಿ, ಅಡುಗೆ ಮಾಡಿದ ಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಎಷ್ಟು ಬೇಕು ಸಮಯ ನಿಮಗೆ जानू जानू ಸಮಯ ಬಾಳೆಹಣ್ಣು ಏನಕ್ಕೆ ಅದು 2 ಕೆಜಿ ಕೊಡಕ್ಕೆ ಕಾಲ್ ತೋರಿಸು ಸಮಯ ನೀವು ಅಲ್ಲಿ ಮಾಡ್ಕೊಳ್ಳಿ ಸಮಯ ಅಪ್ಪು ಈ ಕಡೆ ಬಂದಿದ್ದಕ್ಕೆ ಬಾಸ್ ಮೇಲಿನ ಅಪ್ಪ ಸಮಯ ಕೈ ಬುಕ್ಕ ಬಾ ಹೋಗಿ ಯಾತ್ರೆ ಮಾಡೋದು ಇನ್ನೇನಿಲ್ಲ ಆರಾಮಾಗವ್ರೆ ಮನೆಗೆ ಅವ್ರಿಗೆ ಸರಿ ಸರ್ ಹಾಂ ಸ್ಟವ್ ಮತ್ತೆ ತುಪ್ಪ ಕಾಯಿಸಕ್ಕೆ ತಗೊಂಡೋಗ್ಬೋದು ನೀವು ಕಟ್ಬಿಡೋದೆಲ್ಲ ಐತೆ ಸಮಯ ಶರಣಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ಇಂದ್ರನಾಥ ಅಯ್ಯಪ್ಪ ಶ್ರೀ ಗುರುನಾಥ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಎಲ್ಲರೂ ವಂದೇ ಬಪ್ಪ ಶ್ರೀ ಗುರುನಾಥ ಅಯ್ಯಪ್ಪ ಸದ್ಗುರುನಾಥ ಅಯ್ಯಪ್ಪ ಬಾಮ ಕೆಳಗೆ ಅಯ್ಯಪ್ಪ ಅಯ್ಯಪ್ಪ ಶರಣ ದೇವ ಶರಣ ದೇವಿ ಶರಣ ದೇವ ಶರಣ ದೇವಿ ಶರಣ ದೇವಿ ಬಟ್ಟೆಗಳು ಹಂಗೆ ಎತ್ಕೊಂಡ್ಬಿಡ್ರಿ ಸುಮ್ಮನಿರು. ಈ ಸಮಯ ಪಣ್ಣ ಪವನ ಸಾಂಗ್ ಬಂದ್ಬಿಡ್ಲಿ ಚಾರು ಬಟ್ಟೆಗಳು ಎತ್ಕೊಂಬಂದ್ರಾ ಬನ್ನಿ ಬನ್ನಿ ಊಟ ಹಾಕೊಡ್ತೀನಿ. ಅವ್ರು ತಂದ ತಕ್ಷಣ ಹಾಕೊಡ್ತೀನಿ. ನೋಡೋದು ಎರಡು ಕವರ್ ತಿರುಗಿ ನೋಡ್ದಂಗೆ ಕರ್ಕೊಂಡು ಹೋಗ್ಬೇಕು. ಮಾಡಿ ಸಮ ಮ್ಯಾಚಸ್ ಇಲ್ಲ ಮ್ಯಾಚಸ್